ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರುಸ್ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ನಾವು ವೇದಾಂತ ಪರಿಭಾಷೆಯಲ್ಲಿ ನಿರ್ಗುಣ ಬ್ರಹ್ಮವನ್ನು ನಿಷೇಧ ಮೂಲಕ ತಿಳಿಸುವ ವಾಕ್ಯಗಳಿಗೆ ಅಂತಿಮ ನಿರ್ಣಾಯಕತ್ವ ಇದೆ, ಅನನ್ಯಾರ್ಥತ ಇದೆ, ನಿರಾಕಾಂಕ್ಷ ಇದೆ. ಎರಡು ಕಾರಣಗಳು ಹೇಳ್ತಾರೆ. ನಿರ್ಗುಣ ಬ್ರಹ್ಮವನ್ನು ಹೇಳುವ ವಾಕ್ಯಗಳಲ್ಲಿ ಅನನ್ಯಾರ್ಥತ ಇದೆ, ಅಂದರೆ ಅದು ಆ ವಿಷಯವನ್ನು ಹೇಳಬೇಕನ್ಕೊಂಡೇ ಹೇಳುತ್ತಾ ಇದೆ, ಅಂದರೆ ಅದನ್ನೇ ಗುರಿಯಾಗಿ ಇಟ್ಟುಕೊಂಡು ಹೇಳಬೇಕೆಂದು ಹೇಳುತ್ತಾ ಇದೆ. ಅನನ್ಯಾರ್ಥಂ, the statements of the Upanishads which negate all distinctions and reveal the non-dual Brahman, those statements occur in their own context. Ananyarthatvam means they intentionally reveal that. They intend to reveal the truth. So what they talk about Paramatma is not a passing reference to Brahman, but an intentionally revealing the nature of Brahman. Okay. ಸೊ ವಿಶೇಷ ನಿರಾಕರಣ ಶ್ರುತೀನಾಂ ಅನನ್ಯಾರ್ಥತ್ವಾತ್, ಇದೊಂದು ಅಂಶ. ಎರಡನೇದೇನೆಂದರೆ ವಿಶೇಷ ನಿರಾಕರಣ ಶ್ರುತೀನಾಂ ನಿರಾಕಾಂಕ್ಷಾರ್ಥತ್ವಾತ್, ದ ಸ್ಟೇಟ್ಮೆಂಟ್ಸ್ ವಿಚ್ ನೆಗೇಟ್ ದ ಡಿಸ್ಟಿಂಕ್ಷನ್ಸ್. ಅಂತೆ ಪರಮಾತ್ಮನಲ್ಲಿ ಸರ್ವವಿಧ ವಿಶೇಷಗಳನ್ನು ನಿರಾಕರಿಸುವುದು, ಅಂದರೆ ನಿಷೇಧ ಮಾಡುವುದರಿಂದ ಪ್ರಯೋಜನ ಏನಾಗುತ್ತದೆ ಅಂದರೆ ನಿರಾಕಾಂಕ್ಷ. ಆದ್ದರಿಂದ ಎಲ್ಲ ಆಕಾಂಕ್ಷಗಳು ಪೂರೈಸುತ್ತವೆ, ಇನ್ನು ಯಾವ ಆಕಾಂಕ್ಷ ಉಳಿಯುವುದಿಲ್ಲ. ನಿರಾಕಾಂಕ್ಷಾರ್ಥತ್ವಾತ್ ನಹಿ ಆತ್ಮನಃ ಏಕತ್ವ ನಿತ್ಯತ್ವಾದ್ಯವಗತವು. ಆತ್ಮ ಈಸ್ ಅದ್ವಿತೀಯ, ಆತ್ಮವು ಅದ್ವಿತೀಯ, ನಿತ್ಯ ಅಂದರೆ ಸ್ವತಃ ಸಿದ್ಧ. ಆತ್ಮ ಸ್ವತಃ ಸಿದ್ಧ, ಅದ್ವಿತೀಯ ಎಂದು ತಿಳ್ಕೊಂಡರೆ ಅವಗತವು ಸತ್ಯಂ. ಈ ಅವಗತಿ ಹುಟ್ಟಿದ್ದರೆ ಭೂಯಃ ಕಾಚಿದ ಆಕಾಂಕ್ಷಾ ಉಪಜಾಯತೆ ಪುರುಷಾರ್ಥ ಸಮಾಪ್ತಿ ಬುದ್ಧಿಪಪತ್ತೇ. ಇಷ್ಟು ಆದರೆ ಆ್ಯಸ್ ಯು ಅಂಡರ್ಸ್ಟ್ಯಾಂಡ್ ಆತ್ಮನ್ ಟು ಬಿ ಸ್ವತಃ ಸಿದ್ಧ ಆ್ಯಂಡ್ ನಾನ್ ಡ್ಯುವಲ್. ನೋಡಿ, ತಾನು ತನಗೋಸ್ಕರ ಇನ್ನೇನೂ ಪ್ರಯತ್ನ ಮಾಡಬೇಕಾಗಿಲ್ಲ, ಏಕೆಂದರೆ ಇನ್ನು ಮಾಡುವುದಕ್ಕೆ ಏನೂ ಉಳಿಯುವುದಿಲ್ಲ. ನಥಿಂಗ್ ರಿಮೇನ್ಸ್ ಟು ಬಿ ಗೇನ್ಡ್ ಆರ್ ಅಚೀವ್ಡ್ ಆನ್ ಅಂಡರ್ಸ್ಟ್ಯಾಂಡಿಂಗ್ ಒನ್ ಸೆಲ್ಫ್ ಟು ಬಿ ನಾನ್ ಡ್ಯುವಲ್, ಏಕತ್ವ, ನಿತ್ಯತ್ವ. ಏಕತ್ವ ಮತ್ತು ಸ್ವತಃಸಿದ್ಧತ್ವ. ಆತ್ಮ ಈಸ್ ಏಕ ಅಂದರೆ ನಾನ್ ಡ್ಯುವಲ್, ಆತ್ಮವನ್ನು ಬಿಟ್ಟು ಇನ್ನೇನೂ ಇಲ್ಲ, ಎಲ್ಲವೂ ತಾನೇ. ಈಗ ಅದು ಸ್ವತಃ ಸಿದ್ಧ. ಈ ಎರಡು ತಿಳ್ಕೊಂಡರೆ ಇನ್ನು ಆಕಾಂಕ್ಷ ಉಳಿಯುವುದಿಲ್ಲ. ನೋ ಆಕಾಂಕ್ಷ ರಿಮೇನ್ಸ್. ಆಕಾಂಕ್ಷ ಅಂದರೆ ನೋ ಫರ್ದರ್ ಸೀಕಿಂಗ್. ಆಲ್ ದ ಸೀಕಿಂಗ್ ಕಮ್ಸ್ ಟು ಎನ್ ಎಂಡ್. ದಟ್ ಮೀನ್ಸ್ ಯು ಆರ್ ನೋ ಮೋರ್ ಎ ಸೀಕರ್ ಆಫ್ ಎನಿಥಿಂಗ್ ಮೋರ್. ಆಕಾಂಕ್ಷ, ನಿರಾಕಾಂಕ್ಷ ಮೀನ್ಸ್ ನಥಿಂಗ್ ಮೋರ್, ನೋ ಮೋರ್ ಸೀಕಿಂಗ್. ಆಲ್ ಸೀಕಿಂಗ್ ಕಮ್ಸ್ ಟು ಎನ್ ಎಂಡ್. ಸೊ ಬಿಕಾಸ್, ಏಕೆಂದರೆ ಎಲ್ಲ ಆಕಾಂಕ್ಷಗಳು ಅದರಿಂದಲೇ ಮುಗಿದು ಬಿಡುತ್ತವೆ, ಪೂರ್ಣಗೊಳ್ಳುತ್ತವೆ. ಆಕಾಂಕ್ಷಗಳೆಲ್ಲ, ಆಸೆಗಳೆಲ್ಲ ಪೂರ್ಣಗೊಳ್ಳುತ್ತವೆ, ಇನ್ನು ಏನೂ ಆಕಾಂಕ್ಷಿಸತಕ್ಕದ್ದು ಉಳಿಯುವುದಿಲ್ಲ. ಪುರುಷಾರ್ಥ ಸಮಾಪ್ತಿ ಬುದ್ಧಿಪಪತ್ತೇ, ಏಕೆಂದರೆ ಪುರುಷಾರ್ಥ ಸಮಾಪ್ತಿ, ಆಲ್ ಸೀಕಿಂಗ್ ಕಲ್ಮಿನೇಟ್ಸ್ ದೇರ್, ಫುಲ್ಫಿಲ್ಸ್ ದೇರ್. ಸಿ, ಇದಕ್ಕೆ ಶ್ರುತಿವಾಕ್ಯವನ್ನು ಉದಾಹರಿಸ್ತಾ ಇದ್ದಾರೆ ಸ್ವಾಮೀಜಿ. ಭಾಷ್ಯಕಾರ ಕೋಟ್ಸ್ ದ ಶ್ರುತಿ ಇನ್ ಸಪೋರ್ಟ್ ಆಫ್ ದಿಸ್ ಐಡಿಯಾ. ತತ್ರ ಕೋಮೋಹ ಕಶೋಕಃ ಏಕತ್ವಂ ಅನುಪಶ್ಯತಃ. ಏಕತ್ವಂ ಅನುಪಶ್ಯತಃ. ವೆನ್ ಯು ಸಿ ದಟ್ ನಾನ್ ಡ್ಯುವ್ಯಾಲಿಟಿ, ವೆನ್ ಯು ಡಿಸ್ಕವರ್ ನಾನ್ ಡ್ಯುವ್ಯಾಲಿಟಿ, ಏಕತ್ವವನ್ನು ಕಂಡುಕೊಂಡರೆ ಕೋಮೋಹ ಕಶೋಕಃ. ನೈದರ್ ದರ್ ಇಸ್ ಎ ಮೋಹ, ಕನ್ಫ್ಯೂಷನ್, ನಾರ್ ದರ್ ಇಸ್ ಎ ಶೋಕ. Shoka leads to desire. Shoka means something missing. Moha means still there is to be understood, there is a confusion, there is a misunderstanding.
Moha means there is still something more to be understood. ಇನ್ನೂ ಕಲಿಯತಕ್ಕದ್ದಿದೆ, ಇನ್ನೂ ಏನೋ ಗೊತ್ತಾಗ್ತಾ ಇಲ್ಲ, ಏನಿದೆಯೋ ಏನೋ ಎಂದು ತಿಳಿಯಬೇಕನ್ನಿಸಿದ್ದರೆ ಮೋಹ. ಇನ್ನೂ ಮಿಸ್ಸಿಂಗ್ ಅನಿಸಿದ್ದರೆ, ಇನ್ನೂ ಸಮಥಿಂಗ್ ಟು ಬಿ ಗೇನ್ಡ್, ಅಯ್ಯೋ ಇನ್ನೂ ನನಗದು ಬಂದಿಲ್ಲ, ಇದು ಪಡ್ಕೊಂಡಿಲ್ಲ ಅನಿಸಿದ್ದರೆ ಶೋಕ. ಸೊ ನೋ ಶೋಕ, ನೋ ಮೋಹ. ದಟ್ ಮೀನ್ಸ್ ನೈದರ್ you won't find anything missing. You feel everything is full and complete. Okay, so purnatvam, and no confusion, no misunderstanding. Tatra ko moha kashokaha. When ekatvam anupashyataha, as you see the ekatvam, the oneness. So when you understand Atma to be non-dual and self-existing, okay, self-existing, ಸ್ವತಃ ಸಿದ್ಧ ಇತ್ಯಾದಿ ಶ್ರುತಿಭ್ಯಃ, ಆ್ಯಂಡ್ ತಥೈವ ಚ ವಿದುಷಾಂ ತುಷ್ಟ್ಯನುಭವಾದಿ ದರ್ಶನಾತ್. ಆ್ಯಂಡ್ ದ ಒನ್ ಹೂ ನೋಸ್ ದಿಸ್ ಟ್ರೂತ್, ಹೀ ಗೇನ್ಸ್ ದ ತುಷ್ಟಿ, ಪೂರ್ಣತಾ, ಕಂಟೆಂಟ್ಮೆಂಟ್. ಅಂದರೆ ಅವರಿಗೆ ತುಷ್ಟಿ, ಸಂತುಷ್ಟಿ, ಪರಿಪೂರ್ಣತ, ಹಾಗೆಯೇ ಅವರಿಗೆ ಪರಿಪೂರ್ಣತ ಅನುಭವಕ್ಕೆ ಬರುತ್ತದೆ. ಹೀ ಗೆಟ್ಸ್ ದ ಕಂಪ್ಲೀಟ್ನೆಸ್, ಕಂಟೆಂಟ್ಮೆಂಟ್ ವಿತ್ ದಿಸ್ ಓನ್ಲಿ. ವಿಕಾರಾನ್ ಋತಾಭಿಸಂಧ್ಯಪವಾದಾಚ್ಚ ಮೃತ್ಯು. ಏಕೆಂದರೆ ದ ಉಪನಿಷತ್ಸ್ ಸೇ ಒನ್ ಆನ್ ನೋಯಿಂಗ್ ದಿಸ್ ಈ ಬಿಕಮ್ಸ್ ಕಂಪ್ಲೀಟ್. ತಥೋ ನ ವಿಜುಗುಪ್ಸತೆ. ದ ಉಪನಿಷತ್ಸ್ ಸೇ ಫರ್ದರ್, there is no shoka moha for him who knows himself to be the ಅದ್ವಿತೀಯ ಆತ್ಮ. ತನ್ನನ್ನು ಅದ್ವಿತೀಯ ಆತ್ಮ ತಿಳ್ಕೊಂಡರೆ ಇನ್ನು ಶೋಕಮೋಹಗಳು ಉಳಿಯುವುದಿಲ್ಲ. ಅಷ್ಟೇ ಅಲ್ಲ, ತಥೋನ ವಿಜುಗುಪ್ಸತೆ, he neither hates anybody, he neither feels insecure that he needs to protect himself. The word vijugupsate occurs in twice, and two places Shankaracharya interprets it differently. In Ishavasyopanishad one meaning, in Brihadaranyaka another meaning. Tatona vijugupsate, that means he doesn't hate anybody, because he doesn't see anybody hate-worthy. He doesn't see anybody as hate-worthy because he sees nothing apart from him, nothing other than him. He sees non-dual. In non-dual, all jealousies, in fact, all jealousy arises when you see something other than you. So there is no room for jealousy and hatred. ಅಂದರೆ ಈರ್ಷಕ್ಕೆ, ದ್ವೇಷಕ್ಕೆ ಅವಕಾಶವೇ ಇರುವುದಿಲ್ಲ. ಎಲ್ಲವೂ ತಾನೇ ಆಗಿಬಿಟ್ರೆ ಈರ್ಷಾ ದ್ವೇಷಕ್ಕೆ ಅವಕಾಶವಿಲ್ಲ, ಒಂದರ್ಥ. ಇನ್ನೊಂದರ್ಥ, ತಥೋನ ವಿಜುಗುಪ್ಸತೆ ಮೀನ್ಸ್ ಹಿ ಡಸಂಟ್ ಫೀಲ್ ಇನ್ಸೆಕ್ಯೂರ್. ಅವರಿಗೆ ಅಭದ್ರತಾ ಭಾವ ಇರುವುದಿಲ್ಲ. ಅಯ್ಯೋ ನನಗೇನಾಗುತ್ತದೋ, ತನ್ನನ್ನು ತಾನು ಹೀಗೆ ರಕ್ಷಿಸಿಕೊಳ್ಳಬೇಕು. ಫಿಯರ್ ಇಲ್ಲ, ಯಾವ ಭಯ ಇಲ್ಲ. ಈ ಬಿಕಮ್ಸ್ ಟೋಟಲಿ ಫಿಯರ್ಲೆಸ್. ತಥೋನ ವಿಜುಗುಪ್ಸತೆ, he becomes free from insecurity, he becomes free from any anxiety and insecurity, becomes totally fearless. See, this is the nature of Tattvajnani. One is totally contented, no confusion, and no jealousy, no hatred, and also no fear. Fearlessness is also another nature, another description of the enlightened being. On the enlightenment, one comes to experience the fearlessness, total fearlessness. Udaramantaram kurute athathasya bhayam bhavati. Even if he sees a little difference, a fear arises. But he sees non-duality. Abhayam pratishtham vindate. Tatona vijugupsate. Abhayam, see, Jnani's lakshana on attaining Brahman. What are all the achievements? What are all the gains? What are all the benefits? If you see all the Upanishads, you see them. One says he attains, becomes happy. Another says, Anando Brahmeti Vyajanat. Having gained the Ananda, he feels nothing to be gained. Brahmavit Brahmaiva Bhavati. Another Upanishadic statement says he is free from Shoka Moha. Another one says he is fearless. Another one says like this. Differently they describe the nature of Brahman. Enlightenment, the nature of enlightenment. He has no fear of birth and death.
He has no fear of death and birth. That means his existence is eternal, so no question of losing his individuality, losing his existence, not individuality. He doesn't fear of losing his existence. So nothing is away from him. And there is nothing he needs to achieve, he seeks to achieve. Because everything is fulfilled. So like this, the state of enlightenment is described in these various qualities. All those qualities imply negation of the present jiva state. ಈಗ ಇರುವ ಜೀವನ ಸ್ಥಿತಿಯನ್ನು ನಿಷೇಧ ಮಾಡುವುದೇ ಜ್ಞಾನಿ ಸ್ವರೂಪವನ್ನು, ಜ್ಞಾನಿಯ ಅನುಭವವನ್ನು ವರ್ಣಿಸುವುದು. ಜ್ಞಾನಿಯ ಅನುಭವವನ್ನು ವರ್ಣಿಸುವುದು ಹೇಗಿರುತ್ತದೆ ಅಂದರೆ, ಈಗಿರುವ ಜೀವನ ದುಃಖ ಇಲ್ಲ. ದ ಪ್ರೆಸೆಂಟ್ ಜೀವಾಸ್ limitations, jiva's miserable condition will not be there. So the jnani's state of enlightenment is totally opposite to the present jiva's condition. Jiva's condition is full of problems, sufferings, miseries, many things. What are all we are suffering from? All those things you transcend. All those things you become free from them, you get rid of them. So therefore enlightenment ಜ್ಞಾನಿ ಸ್ವರೂಪವನ್ನು ಹೇಗೆ ವರ್ಣನ ಮಾಡ್ತದೆ? He feels no insecurity, no fear. He becomes totally fearless, completely fearless. Even in his dream he doesn't fear. That's a complete fearlessness. Vikaranruta. Because if you are not enlightened, mahati vinashti, there is a great loss. Mrityos. See how, if you are not enlightened, what do you miss? If you see in the Upanishads, one is they describe the nature of Brahman. Second is describe the enlightenment, state of enlightenment. What will be the state of enlightenment? But if you miss the enlightenment, if you don't get it, what will be your condition? What all you miss? ನಿಮಗೆ ಏನೇನು ಕಲ್ಕೊಳ್ತೀವಿ, ಏನೇನು ನಿಮಗೆ ಮಿಸ್ಸಿಂಗ್ ಇರುತ್ತದೆ ಅದು ವರ್ಣಿಸುತ್ತದೆ. ಮಹತೀ ವಿನಷ್ಟಿ, ಯು ಫೀಲ್ ಎ ಗ್ರೇಟ್ ಲಾಸ್. ದೆರ್ ಈಸ್ ಸಮಥಿಂಗ್ ಮಿಸ್ಸಿಂಗ್, ಲಾಟ್ ಆಫ್ ಮಿಸ್ಸಿಂಗ್. ದ್ಯಾಟ್ ಇಟ್ ಈಸ್ ಸೋ ಡೀಪ್ ಡಿಚ್. ಇಟ್ ಈಸ್ ಸಚ್ ಎ ಡೀಪ್ ಡಿಚ್ ಆಫ್ ಮಿಸ್ಸಿಂಗ್ ದಟ್ ನಥಿಂಗ್ ಫ್ಯಾಥಮ್ಲೆಸ್, ನಥಿಂಗ್ ಕ್ಯಾನ್ ಫಿಲ್ ಇಟ್ ಅಪ್. ಏನೋ ಕೊರತೆ ಕುಂದು ಕೊರತೆ ಎಷ್ಟಿರುತ್ತದೆ ಅಂದರೆ ಏನು ಮಾಡಿದ್ದರೂ ಅದು ತುಂಬುವುದಿಲ್ಲ. ಇಫ್ ಬ್ರಹ್ಮಜ್ಞಾನವನ್ನು ಪಡ್ಕೊಳ್ಳದಿದ್ದರೆ ಮಿಕ್ಕ ಏನೇ ಸಾಧಿಸು, ಏನೋ ಕುಂದು ಕೊರತೆ ಸಮಥಿಂಗ್ ಇಸ್ ಮಿಸ್ಸಿಂಗ್ ಇದ್ದೇ ಇರುತ್ತದೆ. ಮಹತೀ ವಿನಷ್ಟಿ. ವಿವಿಧ ಉಪನಿಷತ್ತುಗಳನ್ನು ನೋಡಿದ್ದರೆ ಆ ಜ್ಞಾನದ ಎನ್ಲೈಟನ್ಮೆಂಟ್ ಸ್ಥಿತಿಯನ್ನು, ಜ್ಞಾನಿಯ ಪರಿಪೂರ್ಣ ಬ್ರಹ್ಮಾನುಭವವನ್ನು, ಮೋಕ್ಷಾನುಭವವನ್ನು ಹೇಗೆ ವರ್ಣನ ಮಾಡ್ತವೆ. ಆ ಮೋಕ್ಷವನ್ನು ಪಡ್ಕೊಳ್ಳದಿದ್ದರೆ ಏನೇನು ಸ್ಥಿತಿ ಹೇಗಿರುತ್ತದೆ ಅವರಿಗೆ, ಅಯ್ಯೋ ಏನೇನು ಅನಿಸುತ್ತದೆ, ಈ ಎರಡನ್ನೂ ವರ್ಣಿಸುತ್ತವೆ. ದೇ ಡಿಸ್ಕ್ರೈಬ್ ದಿಸ್ ಬೋತ್, ದ ಸ್ಟೇಟ್ ಆಫ್ ಎನ್ಲೈಟನ್ಮೆಂಟ್, ಆ್ಯಂಡ್ ಇಫ್ ಯು ಮಿಸ್ ದ ಎನ್ಲೈಟನ್ಮೆಂಟ್, ಇಫ್ ಯು ಡೋಂಟ್ ಗೇನ್ ದ ಎನ್ಲೈಟನ್ಮೆಂಟ್, ಆ್ಯಂಡ್ ವಾಟ್ ವಿಲ್ ಬಿ ಯುವರ್ ಕಂಡೀಷನ್. ಬೋತ್ ದೇ ಡಿಸ್ಕ್ರೈಬ್ ಟು ಶೋ ದ ಕಾಂಟ್ರಾಸ್ಟ್. ಆ ಎರಡರ ವ್ಯತ್ಯಾಸವನ್ನು ತೋರಿಸುವುದಕ್ಕೆ ಅದನ್ನು ವರ್ಣಿಸುತ್ತವೆ. ವಾಟ್ ಉಪನಿಷತ್ಸ್, ಎಲ್ಲ ವೇರಿಯಸ್ ಉಪನಿಷತ್ಸ್ಗಳಲ್ಲಿ ನೋಡಬೇಕು. ಸೊ ಇಲ್ಲೇನು ಹೇಳ್ತವೆ? ಮೃತ್ಯೋಹ ಮೃತ್ಯುಮಾಪ್ನೋತಿ. ಮೃತ್ಯುಮಾಪ್ನೋತಿ ಯೈಹ ನಾನೇವ ಪಶ್ಯತಿ. ಸೊ ಇಫ್ ಯು ನೋ ದ ಟ್ರೂತ್, ಯತ್ರ ಸರ್ವಂ ಆತ್ಮ ಇಮಭೂತ್ ಕೇನ ಕಂ ಪಶ್ಯೇತ್. ವೆನ್ ಯು ಸಿ ಎವ್ರಿಥಿಂಗ್ ಇಸ್ ಅನ್ ಆತ್ಮನ್ ಆ್ಯಂಡ್ ದೆರ್ ಇಸ್ ನೋ ಫಿಯರ್, no fear, no worry, no tension. And if you don't transcend the duality, if you don't transcend your individuality, ayyo mrityu bhaya, there is a continuously fear of death haunting you. Fear of death is not consciously entertained or cultivated. You feel instinctively there is a fear of death in everybody, but nobody knows. In fact, fear of death is such a chronic disease, such a obsession for us, that it is not cultivated and you cannot forget it. It is a very, very strange thing. Nobody has experienced what is the death.
Yet everybody has a fear of death. The fear of death is so much haunting, so much persecuting. It is an obsession with us. Every jiva is obsessed with the fear of death. Amazing, isn't it? There is a fear of death in every jiva. However you make money, you do sacrifices, you write your name in the history, you do such a thing that your name will be written in the history books and everybody remembers. Statues are built in your name, and then buildings are built, your name is written in history books. In spite of all the things, your fear will not go. Because the fear of death is so persecuting, so suffocating, so much suffocating, so much persecuting, haunting. It is an obsessive fear, and it is instinctive fear. Not that something happened. See, does anybody ask, do you feel a fear of death? Oh, of course I feel. If everybody answers. Then you say, what happened in your life on account of which you feel the fear of death? If somebody asks you like this, what happened? Has anything happened, anything horrible happened in your life on account of which you start feeling, you start becoming conscious of this fear of death? ಅಂದರೆ ನಿಮ್ಮ ಜೀವನದಲ್ಲಿ ಏನಾದರೂ ಘಟನೆ ನಡೆಯುತ್ತಾ, ಅದರ ಕಾರಣದಿಂದ, ಆ ಘಟನೆ ಕಾರಣದಿಂದ ನೀವು ನಿಮ್ಮನ್ನು ಒಂದು ಫಿಯರ್ ಆಫ್ ಡೆತ್, ಮೃತ್ಯು ಭಯ ನಿಮ್ಮನ್ನು ಕಾಡುತ್ತಾ ಇದೆ ಎಂದು ಕೇಳಿದ್ದರೆ ಅವರೇನು ಹೇಳ್ತಾರೆ, ಏನು ಅಂಥದ್ದೇನಾಗಲಿಲ್ಲ, ಅಥವಾ ಯಾರೋ ಸತ್ತು ಹೋಗಿದ್ದು ನೋಡಿದೆ, ಯಾರು, ಅವೆಲ್ಲ ನೆಪ. ದೇ ಆರ್ ಆಲ್ ಸಿಂಪಲ್ ಪ್ರಿಟೆಕ್ಸ್ಟ್. ದ ರಿಯಲ್ ರೀಸನ್ ಈಸ್, ನಿಜವಾದ ಕಾರಣ ಏನಂದರೆ ಅವೆಲ್ಲ ಸುಮ್ಮನೆ ನೆಪಗಳು. ನಿಜವಾದ ಕಾರಣ ಏನೆಂದರೆ ಇಟ್ ಈಸ್ ಇನ್ಸ್ಟಿಂಕ್ಟಿವ್ಲಿ ದೇರ್ ಇನ್ ಅಸ್. ಓಕೆ, ನಮ್ಮ ಸ್ವಭಾವದಲ್ಲೇ ಇದ್ದು ಬಿಟ್ಟಿದೆ. ಅದು ಏನೋ ಒಂದು ಸಂಘಟನದಿಂದ, ಯಾವುದೇ ಒಂದು ನೋಡಿರುವುದರಿಂದ ಬಂದಿದ್ದಲ್ಲ. ಇಟ್ ಈಸ್ ದೇರ್ ನ್ಯಾಚುರಲಿ ಇನ್ ಎವ್ರಿಬಡಿ. That insecurity, the fear of death. Insecurity is a fear of death. You tell me who is free from insecurity? Everybody suffers. Every jiva suffers from insecurity. Nobody wants to die. Okay? So it is instinctively there in everybody. It is instinctively there. That's a very surprising thing. But it is there. Nobody cultivated. That means the fear of death is congenital. It is born with you. It is instinctive. In the sense, you are born with that instinct of death. Fear of death. Instinct of a fear of death. You are born with that. ಎಷ್ಟು ಆಶ್ಚರ್ಯ ಅಂದರೆ, ಜನ್ಮತಃ ಎಲ್ಲರಲ್ಲಿ ಆ ಮೃತ್ಯು ಭಯ ಇದೆ. ಅದು ಹೇಗಿದೆ, ಏನು ಕಾರಣ? Innocent baby also doesn't want to die. Nobody wants to die. Nobody wants to suffer. It is there instinctively in every animal, every living being, everything. You may not know the cause of the death, but if you know it, you will be afraid. Therefore, nobody wants to die. So, mrityoha mrityumapnoti yaihananeva pashyati. If you don't discover the non-dual self, Atma to be everything. Non-dual self means you are everything and there is nothing other than you. The you is such an entity which encompasses the entire universe. So nothing remains apart from me other than me. If I don't discover this fact, if I don't come to intuit this and this truth about myself, this is a self-existing fact. ಇದು ಸ್ವತಃಸಿದ್ಧವಾಗಿರುವ ತತ್ವ. ಈ ತತ್ವವನ್ನು ನಾನು ತಿಳ್ಕೊಳ್ಳದಿದ್ದರೆ, ಅಂದರೆ ಈ ತತ್ವದ ಅಜ್ಞಾನದಲ್ಲಿ ನನ್ನನ್ನು ಇನ್ನೇನೋ ಎಂದು ತಿಳ್ಕೊಂಡು ಬಿಡ್ತೀನಿ. ಇನ್ನೇನೋ ಏನು? ನಾನು ಸ್ವತಃ ಸಿದ್ಧನಲ್ಲ, ನಾನು ಮರಣರಹಿತನಲ್ಲ, ನನಗೆ ಮರಣ ಇದೆ ಎಂದೇ ತಿಳ್ಕೊಂಡು ಬಿಡ್ತಾನೆ. ಈಗ ನೋಡಿ ಅವರ ದುಃಖ, ಸಂಸಾರ ದುಃಖ ಎಲ್ಲರಿಗೆ ಅನುಭವದಲ್ಲಿದೆ. ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ. ಏನು ಮಾಡಿದ್ದರೆ ಮೃತ್ಯು ಭಯ ಹೋಗುತ್ತದೆ? ಜನರು ಅದಕ್ಕೋಸ್ಕರ ತನ್ನ ಹೆಸರು ಪ್ರಪಂಚದಲ್ಲಿ ಶಾಶ್ವತವಾಗಿರಬೇಕು. ಕೆಲವರು ಹೇಳ್ತಾರೆ, ನಾನೇನಾದರೂ ಪುಸ್ತಕ ಬರೆದಿಡ್ತೀನಿ, ಅದರಿಂದ ನಾನು ಸತ್ತು ಹೋದ ನಂತರ ನಾನು ಪ್ರಪಂಚದಲ್ಲಿ ಬದುಕುತ್ತೇನೆ. ಅಥವಾ ಯಾರಿಗೋ ಒಂದೇನೋ ಉಪಕಾರ ಮಾಡ್ತೀನಿ, ಅವರು ನನ್ನನ್ನು ನೆನಪಿಸ್ಕೊಳ್ತಾರೆ. ಅಥವಾ ಇನ್ನೇನೋ ಮಾಡ್ತೀನಿ, ಏನೇನೋ ಮಾಡುತ್ತಾನೆ.
ಏನೇನೋ ಮಾಡುವುದರಿಂದ ನಾನು ಪ್ರಾಣ ಬಿಟ್ಟ ನಂತರ ನನ್ನನ್ನು ಜನರು ನೆನಪಿಸ್ಕೊಳ್ತಾರೆ, ನಾನು ಬದುಕೇ ಇರ್ತೀನಿ ಪ್ರಪಂಚದಲ್ಲಿ ಎಂದು. ಅಯ್ಯೋ ರಾಮ, ನೋಡಿ, ಏನೋ ಬಿಲ್ಡಿಂಗ್ ಕಟ್ಟುತ್ತಾನೆ, ಪುಸ್ತಕ ಬರೆಯುತ್ತಾನೆ, ಪರೋಪಕಾರ ಮಾಡ್ತಾನೆ, ಏನಿಲ್ಲದಿದ್ದರೆ ಮಕ್ಕಳು ಹುಟ್ಟಿದ್ದರೆ ನನ್ನ ಮಕ್ಕಳು ಮೊಮ್ಮಕ್ಕಳಾದರೂ ಪ್ರಪಂಚದಲ್ಲಿ ಇರುತ್ತಾರೆ, ನಾನು ಸತ್ತು ಹೋದರೂ ನನ್ನ ವಂಶ ಇರುತ್ತದೆ, ನನ್ನನ್ನು ನೆನಪಿಟ್ಕೊಳ್ತಾರೆ, ಇವರ ಮೊಮ್ಮಕ್ಕಳು ನಾವು ಎಂದು ಜನರು. ಅದರಲ್ಲಿಯೂ ಪೀಪಲ್ಗೆ ಏನೋ ಒಂದು ಕಿಕ್. ಪೀಪಲ್ ಫೀಲ್ ಸಮ್ ಕಿಕ್ ದಟ್ ಸಮ್ ಗ್ರ್ಯಾಂಡ್ ಸನ್ ಆರ್ ಸಮ್ ಸನ್ ಆರ್ ಗ್ರ್ಯಾಂಡ್ ಸನ್ ಆರ್ ಗ್ರ್ಯಾಂಡ್ ಚಿಲ್ಡ್ರನ್ ಸರ್ವೈವ್ and they happen to continue my existence. You feel that your existence continues in some manner. Some manner your existence continues through your children, so that you can have a satisfaction, a false satisfaction anyway it is, that I am surviving in some manner, some or other manner. I am surviving in the world. I am not dead and gone. Okay? So nobody wants to be dead and gone, and nobody wants to be forgotten. Totally forgotten, oblivion. Nobody wants to go into oblivion. Abba. Why? I want to be somebody. I want to be some. I tell you, your desire to exist, continue to exist, can never be fulfilled by doing anything on the earth. By nothing on the earth. Nothing can give you that freedom from fear of death. The only thing. So even the religious sadhanas of paraloka, religious means that which offer you anything in paraloka is religion. Okay, that means after death you will be eternal and immortal. You will go to eternal heaven and you will be immortal. These are all promises. Nobody has experienced that immortality after death. First thing is there is a fear of death, and after. So first you have to face the death, and after the death immortality. I say you are offering immortality, before immortality there is a death. This is a strange thing. You are offering immortality. You are offering deathlessness. Okay, oh, will I become deathless? Tell me, for that what should I do? You have to die. Ayyo Rama, you are offering deathlessness and giving me death. And ask me to die so that I will become deathless. What do you mean? So religion gives such a contradictory things. Religion gives, that's why these atheists criticize. I tell you, they criticize terribly religion. Their criticism is okay. We can understand, therefore we don't bother. We don't get disturbed by atheist criticism. We also enjoy. It is the believers who get disturbed. Vedantins are not at all disturbed by atheist criticism, because we know all that. ಅಂದರೆ ವೇದಾಂತಿಗಳಿಗೆ ಚಿಂತೆ ಇಲ್ಲ. ಆದರೆ ನಂಬಿಕೆಗಳು, ವಿಶ್ವಾಸ ಇರುವವರು, ನಾನು ಒಂದು ಸಲ ಪ್ರಾಣ ಬಿಟ್ಟ ನಂತರ ನಾನು ಸ್ವರ್ಗಕ್ಕೆ ಹೋಗ್ತೀನಿ, ವೈಕುಂಠಕ್ಕೆ ಹೋಗ್ತೀನಿ, ಕೈಲಾಸಕ್ಕೆ ಹೋಗ್ತೀನಿ, ಶಾಶ್ವತವಾಗಿರ್ತೀನಿ. ಅಥವಾ ಯಾವುದೋ ಅಬ್ರಹಂ ಮತಗಳು, ಆಫ್ಟರ್ ಡೆತ್ ಯು ವಿಲ್ ಬಿಕಮ್ ಇಮ್ಮಾರ್ಟಲ್ ಎಂದು ಹೇಳ್ತಾರೆ, ಶಾಶ್ವತವಾಗಿ ಸ್ವರ್ಗದಲ್ಲಿರುತ್ತಿ ಅಂಡ್ ಅವರು ಹೇಳ್ತಾರೆ. ಬಟ್ ನೋಡಿ, ಇಲ್ಲಿ ನಿಮ್ಮ ಇಮ್ಮಾರ್ಟ್ಯಾಲಿಟಿ ಪ್ರಾಮಿಸ್ ಮಾಡ್ತಾರೆ. ದೇ ಪ್ರಾಮಿಸ್ ಯುವರ್ ಇಮ್ಮಾರ್ಟ್ಯಾಲಿಟಿ, ಬಟ್ ಸೊ ಐ ಟೆಲ್ ಯು, ಪ್ರಾಮಿಸ್ ಇಮ್ಮಾರ್ಟ್ಯಾಲಿಟಿ and assure your death. And see, demand a condition that you must die. This is a strange thing. See, I assure you immortality, I promise you immortality, but I make sure that you must die. I make sure that you die. If you die, I'll offer you immortality. What a strange thing. I should die and you offer me immortality. That means it is a contradiction. You are asking me to die. That means your immortality is gone. Immortality is ended. Once I die, then immortality is gone. Where is the question of immortality? So, this believing religion, any religion, any upasana, any karma kanda, not only Abrahamic religions, Abraham ಮತಗಳೇ ಅಲ್ಲ, ನಮ್ಮ ಕರ್ಮಕಾಂಡಗಳು, ಉಪಾಸನಾ ಕಾಂಡಗಳು ಅಂಥದ್ದೇ ಹೇಳುತ್ತವೆ. ಅಂದರೆ ಏನು? ಆಫ್ಟರ್ ಡೆತ್ ಏನೋ ಪ್ರಾಮಿಸ್, ಅಶ್ಯೂರ್ ಯು, ಗಟ್ಟಿ ಮಾಡ್ತವೆ, ಡೆಫಿನೆಟ್ಲಿ ಆಗ್ತದೆ, ನಂಬಲೇಬೇಕು, ನಿಮಗೆ ಏನು ಚಿಂತೆ ಇಲ್ಲ, ನೀವು ನಿಮಗೆ ಶಾಶ್ವತವಾಗಿರ್ತೀರಿ ಸ್ವರ್ಗದಲ್ಲಿ, ವೈಕುಂಠದಲ್ಲಿ. ಅಪ್ಪ, ನನಗೆ ತುಂಬ ಸಂತೋಷವಾಯಿತು. ಅಂದರೆ ನಾನು ಸಾಯಲ್ಲವಾ ಎಂದು. ಅದಲ್ಲ, ಯು ಮಸ್ಟ್ ಸಾಯಲು. ಮತ್ತೆ ಅದೇನಲ್ಲ ಎಂದು. ಇದೇನಪ್ಪ, ನೀವೇ ಹೇಳಿದ್ದೀರಿ ನಾನು ಐ ವಿಲ್ ಬಿಕಮ್ ಇಮ್ಮಾರ್ಟಲ್. ಪುಣ್ಯ ಮಾಡಿದ್ದರೆ, ದಾನ ಮಾಡಿದ್ದರೆ, ನನ್ನ ಹಣವೆಲ್ಲ ಬಡವರಿಗೆ ದಾನ ಮಾಡಿಬಿಟ್ಟು ನಾನು ಭಿಕ್ಷುಕನಾಗಿಬಿಟ್ಟರೆ ಅಯ್ಯೋ ತುಂಬ ಪುಣ್ಯ ಬರುತ್ತದೆ. ತಪಸ್ಸು ಮಾಡಿದ್ದರೆ, ಎಲ್ಲ ಮಾಡಿದ್ದರೆ ನಾನು ಶಾಶ್ವತವಾಗಿರ್ತೀನಿ. ಹೌದು,
ದ್ಯಾಟ್ ಈಸ್ ಗ್ಯಾರಂಟಿ, ದ್ಯಾಟ್ ಈಸ್ ಡೆಫಿನೆಟ್. ಅದು ಮಾತ್ರ ಸತ್ಯ. ನೀವು ಇಮ್ಮಾರ್ಟಲ್ ಆಗಿಬಿಡ್ತೀವಿ, ಶಾಶ್ವತವಾಗಿರ್ತೀವಿ. ಅಮ್ಮಯ್ಯ, ನೀವು ಹೇಳುವುದರಿಂದ ನನಗೆ ಭಯ ಹೋಯಿತು. ಈಗ ನಾನು ಸಾಯಲ್ಲವಾ? ಅದಲ್ಲ. ಮತ್ತೆ ನೀನು ಪ್ರಶ್ನೆ ಮಾಡ್ತೀರಿ, ಮತ್ತೆ ಅದೇನು? ದೆನ್ ವಾಟ್? ಯು ಮೀನ್ ಯು ಮೀನ್ ಐ ವಿಲ್ ನಾಟ್ ಬಿ ಡೆತ್ಲೆಸ್? ನೋ. ದೆನ್ ವಾಟ್? ದೆನ್ ಯು ಹ್ಯಾವ್ ಟು ಡೈ. ಓ ಮೈ ಗಾಡ್, ಯು ಮೀನ್ ಐ ಹ್ಯಾವ್ ಟು ಡೈ? ಯಸ್, ಯು ಹ್ಯಾವ್ ಟು ಡೈ. If I die, then how do you assure my deathlessness? Very strange thing. You promise me immortality and want me to die so that I'll become immortal. Ayyo Rama, this is the contradiction. Therefore, all promises, all assurances of religion will not make any change in your death-boundedness, that your mortality. Bound to death, that means mortality. The mortality is a fact. It is an instinctive fear in me. ನನ್ನಲ್ಲಿ ಒಂದು ಮರಣ ಭಯ ಸಹಜವಾಗಿದೆ. ಸಹಜವಾಗಿರುವ ಮರಣ ಭಯಕ್ಕೆ ಈ ಎಲ್ಲ ನೀವು ಪುಣ್ಯ ಮಾಡು, ಅದು ಮಾಡು, ಉಪಾಸನೆ ಮಾಡು, ಭಕ್ತಿ ಮಾಡು, ಅದರಿಂದ ಸತ್ತು ಹೋದ ನಂತರ ನಿಮಗೇನೋ ಸಿಗ್ತದೆ ಎನ್ನುವುದು. ಎಷ್ಟು ಪ್ರಾಮಿಸ್ಗಳು ಮಾಡಲಿ, ಎಷ್ಟು ಅಶ್ಯೂರೆನ್ಸಸ್ ಕೊಡಲಿ, ಆಲ್ ದ ಪ್ರಾಮಿಸ್ಗಳು ನನ್ನ ಭಯವನ್ನು ತೆಗೆಯುವುದೇ ಇಲ್ಲ. ದೇ ಸೇ ದಟ್ ಯು ವಿಲ್ ಡೈ, ಪ್ಲೀಸ್ ಡೈ ಆ್ಯಂಡ್ ಯು ವಿಲ್ ಬಿಕಮ್ ಇಮ್ಮಾರ್ಟಲ್. ಇದು ಏನಪ್ಪ? ಇಫ್ ಯು ಡೈ ಐ ವಿಲ್ ಅಶ್ಯೂರ್ ಯು ಇಮ್ಮರ್ಟ್ಯಾಲಿಟಿ. ನೀವು ಸತ್ತು ಹೋದರೆ ನಿಮಗೆ ಮರಣವಿಲ್ಲದೆ ನಾನು ಮಾಡಿಬಿಡ್ತೀನಿ. ಸತ್ತು ಹೋದ ನಂತರ ಈಗ ಮರಣವಿಲ್ಲದೆ ಹೇಗಾಯಿತು? ಸತ್ಯ ಹೋಗಿದ್ದೀನಲ್ಲ, ಮುಗೀತು. ಒನ್ಸ್ ಐ ಡೈಡ್ ಓವರ್. ಡೆತ್ ಅಂದರೆ ಫಿಯರ್ ಆಫ್ ಡೆತ್ತನ್ನು ನೀವು ತೆಗೆಯುತ್ತಾ ಇಲ್ಲ. ಫಿಯರ್ ಆಫ್ ಡೆತ್ತನ್ನು ಒಪ್ಪಿಕೊಂಡು ನಿಮಗೆ ನೀವು ಶಾಶ್ವತವಾಗಿರ್ತೀವಿ. ನೀವು ಎಷ್ಟು ಹೇಳಿದ್ದರೂ ನನ್ನ ಈ ಇನ್ಸ್ಟಿಂಕ್ಟಿವ್ ಫಿಯರ್ ಆಫ್ ಡೆತ್ ಡಸಂಟ್ ಗೋ ಅವೇ ಅಟ್ ಆಲ್. Vedanta is only says, it doesn't say, once you die you will become immortal. It doesn't say. It says right now you have no death. You are eternal, you have been existing, you exist and you are existing, you will remain existent. Your existence is an eternal fact. Only you have to discover it. ಅದನ್ನು ತಿಳ್ಕೊಳ್ಳಬೇಕು. ನನ್ನ ಇರವು ಎನ್ನುವುದು ಶಾಶ್ವತ, ಈಗಲೂ ಶಾಶ್ವತ. ನನಗೆ ಮೃತ್ಯು ಹಿಂದೆ ಇರಲಿಲ್ಲ, ಈಗ ಇಲ್ಲ, ಎಂದಿಗೂ ಇಲ್ಲ. ಮೃತ್ಯು ಭಯ ಎನ್ನುವುದು ಫಾಲ್ಸ್ ಥಿಂಕಿಂಗ್. ಮೃತ್ಯು ಭಯ ಎನ್ನುವುದೇ ಒಂದು ತಪ್ಪು ತಿಳುವಳಿಕೆ. ಅಂಥದ್ದು ಇಲ್ಲವೇ ಇಲ್ಲ, ಯಾರಿಗೂ ಇಲ್ಲ. ಮೃತ್ಯುವೆಂಬುದೇ ಇಲ್ಲ. ನೋಡಿ, ನಿನಗೂ ಇಲ್ಲ, ನನಗೂ ಇಲ್ಲ, ಇನ್ನೊಬ್ಬರಿಗಿಲ್ಲ, ಯಾವ ಪ್ರಾಣಿಗೂ ಇಲ್ಲ. ಮೃತ್ಯುವೆಂಬುದೇ ಸೃಷ್ಟಿಯಲ್ಲಿಲ್ಲ. ಎಲ್ಲವೂ ಎರವಿನ ಸ್ವರೂಪವೇ. ಹೀಗೆ ತಿಳ್ಕೊಂಡರೆ ಹೌದಪ್ಪ, ದರ್ ಇಸ್ ನೋ ಡೆತ್ ಎಟ್ ಆಲ್. ಇಟ್ ಈಸ್ ಓನ್ಲಿ ಕಾಲ ಬುದ್ಧಿಯಿಂದ ನೋಡುವುದರಿಂದ, ಪರಿಣಾಮ ಬುದ್ಧಿಯಿಂದ ನೋಡುವುದರಿಂದ ನಿಮಗೆ ಡೆತ್ ಅನಿಸುತ್ತಾ ಇದೆ. ಆ ಪರಿಚ್ಛಿನ್ನ ಬುದ್ಧಿ, ನಾನು ಅಲ್ಪ ಎಂಬ ಬುದ್ಧಿ ತೆಗೆದು ಬಿಡು, ನಿನಗೆ ಮೃತ್ಯುವೇ ಇಲ್ಲ. ರೈಟ್ ನೌ ವಿ ಕರೆಕ್ಟ್ ಯುವರ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್. ಯು ರಿಮೂವ್ ಯುವರ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆ್ಯಂಡ್ ಯು ಬಿಕಮ್ ಫಿಯರ್ಲೆಸ್. The fear itself is a misunderstanding, false imposition upon you. ಅಯ್ಯೋ, ನಾನು ಸತ್ತು ಹೋಗ್ತೀನಿ ಎನ್ನುವುದೇ ಒಂದು ತಪ್ಪು ಬುದ್ಧಿ, ಅದೊಂದು ತಪ್ಪು ತಿಳುವಳಿಕೆ. ನಾನು ಸತ್ತು ಹೋಗ್ತೀನಿ ಎಂಬುದೇ ಒಂದು ತತ್ವ. ಯಾರಿಗೂ? ನಿನಗೆ ಅಲ್ಲ. ನೀನು ಮಾತ್ರ ಪುಣ್ಯ ಮಾಡಿದ್ದರೆ ನೀನು ಶಾಶ್ವತವಾಗಿರ್ತೀವಿ, ಇನ್ನೊಬ್ಬರು ಮಾತ್ರ ಸತ್ತು ಹೋಗ್ತಾರೆ. ಹಾಗೇನಿಲ್ಲ, ಯಾರಿಗೂ ಮರಣವೇ ಇಲ್ಲ. Nobody dies. Nobody has died before. Nobody will die ever in future. Nobody dies even now. Because the death itself, death doesn't come to an end. Death never existed. Death doesn't come to an end. ಮರಣ ಎಂಬುದು ಮರಣವೆಂಬುದು ಬರಲ್ಲ ಎಂದಲ್ಲ. ಮರಣ ಎಂಬುದೇ ಇರಲಿಲ್ಲ, ಇಲ್ಲ, ಇರುವುದಿಲ್ಲ. ಮರಣವೆಂಬುದು ತಪ್ಪು ತಿಳುವಳಿಕೆ ಹೊರತು ಅಂಥದ್ದು ಇಲ್ಲವೇ ಇಲ್ಲ. ಎಷ್ಟು ಚೆನ್ನಾಗಿದೆ. ಇದು ವೇದಾಂತ. ಇದು ಯಾವ ಶಾಸ್ತ್ರದಲ್ಲಿ, ಅದ್ವೈತವನ್ನು ಬಿಟ್ಟು ಮಿಕ್ಕ ಯಾವ ಶಾಸ್ತ್ರದಲ್ಲಿ ಇಲ್ಲ. ವೇದಾಂತವನ್ನು ಬಿಟ್ಟು ಯಾರೂ ಹೇಳುವುದಿಲ್ಲ ನಿನಗೆ ಡೆತ್ತೇ ಇಲ್ಲ. ಏಕೆ ನಿನಗೆ ಇಲ್ಲ? ಯಾರಿಗೂ ಇಲ್ಲ. ನಿನಗೆ ಏಕೆ? ಫಸ್ಟ್ ವೇದಾಂತ ಸೇಸ್ ಯು ಹ್ಯಾವ್ ನೋ ಡೆತ್. ನಿಮಗೆ ಡೆತ್ತೇ ಇಲ್ಲ, ಮರಣವಿಲ್ಲ. ಅದೇಕೆ? ಯಾರಿಗೂ ಇಲ್ಲ. ಅಯ್ಯೋ, ಅದೇನಪ್ಪ, ಯಾರಿಗೂ ಇಲ್ಲವಾ? ಅದೇಕೆ? ಮರಣವೆಂಬುದೇ ಸೃಷ್ಟಿಯಲ್ಲಿಲ್ಲ, ಎಲ್ಲವೂ ಬ್ರಹ್ಮವೇ. ಅದು ತಿಳ್ಕೊ ಅಷ್ಟೇ. ಡೆತ್ ಯಾರಿಗೂ ಇಲ್ಲ,
ನಿನಗೂ ಇಲ್ಲ, ನನಗೂ ಇಲ್ಲ, ಯಾವ ಪ್ರಾಣಿಗೂ ಇಲ್ಲ. ಅದೇಕೆ ಅಂದರೆ ಡೆತ್ ಎಂಬುದೇ ಇಲ್ಲವಲ್ಲ, ಮರಣ ಎಂಬುದೇ ಇಲ್ಲ. ಅದು ಶಾಸ್ತ್ರ ಹೇಳುವುದು. ಆದ್ದರಿಂದ ಅಂದರೇನು, ನನ್ನ ಇರುವಿಕೆ ಎಂದಿಗಿರುವುದು ಹೌದು, ಬಟ್ ಅಲ್ಲ, ನನ್ನ ಇರುವಿಕೆ ಏನೋ ಜಾರಿ ಹೋಗುತ್ತಾ ಇದೆ, ನಾನು ಹೋಗ್ತೀನಿ 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 ಅನಿಸುತ್ತೆ. ಅದು ಅನಿಸಿಕೆ ಬಿಟ್ಟು ನಿನ್ನ ಇರುವಿಕೆ ಹೋಗುವುದಿಲ್ಲ. ಅದು ಅನಿಸಿಕೆ, ತಪ್ಪು ತಿಳುವಳಿಕೆ ಅಷ್ಟೇ. ಆ ತಪ್ಪು ತಿಳುವಳಿಕೆಯನ್ನು ಬಿಡು. ಅವಿದ್ಯಾ ಭ್ರಾಂತಿ ಅದು ಬಿಡು. ಯು ಆರ್ ಎಟರ್ನಲ್, ದಟ್ಸ್ ಆಲ್. ನೀವು ಇರುವುದೇ ನಿನ್ನ ಸ್ವರೂಪ. ಅದು ನಿನ್ನ ಮರಣರಾಹಿತ್ಯ, ನಿನ್ನ ನಿತ್ಯ ಸಿದ್ಧತವನ್ನು ಯಾರೂ ಏನೂ ಮಾಡೋಕ್ಕಾಗಲ್ಲ. ಅದಿರುವುದೇ ಅಷ್ಟೇ. ಯಾರೇನು ಮಾಡೋಕ್ಕಾಗಲ್ಲ. ಅದು ಸ್ವತಃ ಸಿದ್ಧವಾದ ನಿರ್ಭಯತ್ವ. ಇದು ವೇದಾಂತ ಹೇಳುವುದು, ಮಿಕ್ಕ ಯಾರೂ ಹೇಳಲ್ಲ. ಅದರಿಂದ ಭಾಷ್ಯಕಾರರು ಹೇಳ್ತಾರೆ, ಮೃತ್ಯೋಹ ಮೃತ್ಯುಮಾಪ್ನೋತಿ ಇಹ ನಾನೇವ ಪಶ್ಯತಿ. ಬ್ರಹ್ಮವನ್ನು ತಿಳ್ಕೊಳ್ಳದಿದ್ದರೆ ಮೃತ್ಯು ಭಯ ನಿನ್ನನ್ನು ಬಿಡಲ್ಲ, ಹಿಡ್ಕೊಂಡು ಬಿಡ್ತದೆ. ಈಗ ಭಯ ಭಯ ಭಯ, ಜನರಿಗೆ ಇನ್ಸೆಕ್ಯೂರಿಟಿ, ಭಯ, ಏನೋ ಆ್ಯಂಗ್ಸೈಟಿ, ಗಾಬರಿ ಇದ್ದೇ ಇರುತ್ತೆ. ಆ ಗಾಬರಿ ಬಿಡುವುದೇ ಇಲ್ಲ. ತನ್ನನ್ನು ಬ್ರಹ್ಮ ಎಂದು ತಿಳ್ಕೊಳ್ಳೋವರೆಗೂ ಗಾಬರಿ ಬಿಡುವುದೇ ಇಲ್ಲ, ಭಯ ಬಿಡುವುದೇ ಇಲ್ಲ, ಅಂಜಿಕೆ ಬಿಡುವುದೇ ಇಲ್ಲ. ಏನಾಗುತ್ತದೋ ಏನಾಗುವುದೇ ಇಲ್ಲ. ಅದು ಸುಮ್ಮನೆ ಅನಿಸಿಕೆ, ತಪ್ಪು ತಿಳುವಳಿಕೆ. ಏನಾಗಲ್ಲ, ಏನಾಗುತ್ತದೋ ಸುಮ್ಮನೆ ಅನಿಸಿಕೆನೇ ಬಿಟ್ಟು ಏನಾಗುವುದೇ ಇಲ್ಲ. ಇದ್ದದ್ದೇನೋ ಇದೆ, ಆಗೋದೇನೋ ಆಗುತ್ತದೆ. ಏಕೆ ಚಿಂತಪ್ಪ, ಏನು ಚಿಂತೆ ಬೇಡ. ಎಲ್ಲವೂ ಸ್ವತಃ ಸಿದ್ಧ ಬ್ರಹ್ಮ. ಆಯಿತಾ? ಇತಿ ಅಥೋ ನ ವಿಶೇಷ ನಿರಾಕರಣ ಶ್ರುತೀನಾಂ ಅನ್ಯ ಶೇಷತ್ವಂ ಅವಗಂತುಂ ಶಕ್ಯತೆ. ದೇರ್ಫೋರ್ ದ ಸ್ಟೇಟ್ಮೆಂಟ್ಸ್ ವಿಚ್ ನೆಗೇಟ್ ದ ಡಿಸ್ಟಿಂಕ್ಷನ್ಸ್ ಇನ್ ಬ್ರಹ್ಮ, ಪರಮಾತ್ಮನಲ್ಲಿ ವಿಶೇಷಗಳನ್ನು ನಿಷೇಧ ಮಾಡುವ ವಾಕ್ಯಗಳಿಗೆ ಬ್ರಹ್ಮ ಸರ್ವಗುಣ ನಿಷಿದ್ಧ ಬ್ರಹ್ಮವೇ ಸಿದ್ಧವಾಗುತ್ತದೆ ಹೊರತು ಅದಕ್ಕೆ ಬೇರೆ ಯಾವ ಅರ್ಥವೂ ಹೇಳುವ ಹಾಗಿಲ್ಲ. ಆ ವಾಕ್ಯಗಳಿಗೆ ಬೇರೆ ಯಾವ ಅರ್ಥ ಹೇಳುವ ಹಾಗಿಲ್ಲ. ಹೇಳಿದ್ದರೂ ಹೊಂದುವುದಿಲ್ಲವಲ್ಲ, ಏನು ಮಾಡ್ತೀವಿ? ಅಥೋ ನ ವಿಶೇಷ ನಿರಾಕರಣ ಶ್ರುತೀನಾಂ ಅನ್ಯಶೇಷತ್ವಂ ಅವಗಂತುಂ ಶಕ್ಯತೆ. ಏಕೆ? ನೈವಂ ಹಾಗೆ ಇನ್ನೊಂದು ಹೇಳ್ತಾನೆ, ಉತ್ಪತ್ತ್ಯಾದಿ ಶ್ರುತೀನಾಂ, ಸೃಷ್ಟಿ ಕುರಿತು ಹೇಳುವ ವಾಕ್ಯಗಳು ಮಾತ್ರ ಹೀಗೆ. ನೈವ ಶ್ರುತ್ಯಾದೀನಾಂ ನಿರಾಕಾಂಕ್ಷಾರ್ಥ ಪ್ರತಿಪಾದನ ಸಾಮರ್ಥ್ಯಮಸ್ತಿ. ಉತ್ಪತ್ತಿ ಶ್ರುತಿಗಳಿಗೂ ಅಷ್ಟೇ ನಿರಾಕಾಂಕ್ಷಾರ್ಥ ಪ್ರತಿಪಾದನ ಸಾಮರ್ಥ್ಯಮಸ್ತಿ. ಈಗ ಜಗತ್ತು ಸೃಷ್ಟಿ ಆಗಿದೆ ಎಂದು ಹೇಳಿದ್ದರೆ, ಸೃಷ್ಟಿ ಆಗಿದೆ ಎಂದು ತಿಳ್ಕೊಂಡರೆ ನಿಮಗೆ ಸರ್ವ ಆಸೆಗಳನ್ನು ಪೂರೈಸುತ್ತವೆ. ಎಲ್ಲ ನಿರಾಕಾಂಕ್ಷ ಅಂದರೆ ಎಲ್ಲ ಆಸೆಗಳು ಪೂರೈಸಿ ಸರ್ವ ಸಂದೇಹಗಳು ಹೋಗಿ ಪೂರ್ಣತ್ವ ಬರುತ್ತದ? ಬರುವುದಿಲ್ಲ. ಏಕೆ? ಉತ್ಪತ್ತಿ ಶ್ರುತಿಯ ನಿಜವಾದ ಪ್ರಯೋಜನ ನೋಡು. ನಿಜವಾದ ಪ್ರಯೋಜನ ಸೃಷ್ಟಿ ಯಾವುದೂ ಇಲ್ಲ, ಮರಣವೂ ಇಲ್ಲ, ನೀನು ಸ್ವತಃ ಸಿದ್ಧ ಬ್ರಹ್ಮ ಎಂದು ತಿಳಿಸುವುದೇ ಸೃಷ್ಟಿಯ ಪ್ರಯೋಜನ. ಅದು ಏಕೆ? ಪೂರ್ವಪಕ್ಷಿ ಏನು ತಿಳ್ಕೊಂಡ? ಸೃಷ್ಟಿ ಹೇಳುವುದರಿಂದ ಸೃಷ್ಟಿ ಇದೆ, ಸೃಷ್ಟಿ ತಾತ್ಪರ್ಯ ಅಂತ ತಿಳ್ಕೊಂಡ. ಸೃಷ್ಟಿಗೋಸ್ಕರ ಹೇಳುತ್ತಾ ಇಲ್ಲ. ಏನೋ ಹುಟ್ಟಿದೆ, ಏನೋ ಆಗಿದೆ, ಏನೋ ಬಂದಿದೆ. ನೋಡು, ಏನೋ ಬಂದಿದೆ, ಏನೋ ಆಗಿದೆ ಎಂದು ಹೇಳುವುದಕ್ಕೆ ಬಂದಿಲ್ಲ. ಅದು ಹೇಳುವ ಉದ್ದೇಶವೂ ಅಲ್ಲ. ಏಕೆ? ಅದು ನಿಜವಾಗಿ ಇಲ್ಲ. ಏನು ಹುಟ್ಟುವುದೇ ಇಲ್ಲ. ಏನು ಹುಟ್ಟದೇ ಇದ್ದರೆ ಏನು ಹುಟ್ಟುತ್ತದೆ ಎಂದೇಕೆ ಹೇಳಬೇಕು? ಯಾವುದು ಹುಟ್ಟುತ್ತಾ ಇಲ್ಲ. ಹುಟ್ಟಿದ್ದಂತೆ ನಿಮ್ಮ ನೋಡುವ ಬಗೆಯಲ್ಲಿ ತಪ್ಪಿದೆ ಅಪ್ಪ. ನಾನು ಹುಟ್ಟಿದ್ದೇನೆ ಅಂದರೆ ಹುಟ್ಟುತ್ತೇನೆ ಎಂಬುದು ನಿಮ್ಮ ತಪ್ಪು ತಿಳುವಳಿಕೆ. ನೀವು ತಪ್ಪಾಗಿ ಹಾಗೆ ತಿಳ್ಕೊಳ್ತಾ ಇದ್ದೀವಿ. ನೀವು ನೋಡುವ ಬಗೆಯಲ್ಲಿ ಆಗಿದೆ ಹೊರತು ಅದು ವಾಸ್ತವವಲ್ಲ. ನೋಡಿದ್ದೀಯಾ? ಇಟ್ ಈಸ್ ದ ನೋಡುವ ಬಗೆಯಲ್ಲಿ ಇದೆ ಮೃತ್ಯು ಎಂಬುದು ನೀವು ತಪ್ಪಾಗಿ ನೋಡ್ತಾ ಇದ್ದೀವಿ. ನಿಮ್ಮ ರಾಂಗ್ ಎವ್ಯಾಲ್ಯುವೇಷನ್, ರಾಂಗ್ ವೇ ಆಫ್ ಲುಕ್ಕಿಂಗ್ನಲ್ಲಿ ನಿಮಗೆ ಮೃತ್ಯು ಅನಿಸುತ್ತಾ ಇದೆ. ಅದರ್ವೈಸ್ ಮೃತ್ಯು ಇಟ್ ಸೆಲ್ಫ್ ಈಸ್ ನಾಟ್ ಎನ್ ಎಂಟಿಟಿ. ಸಚ್ ಎ ಥಿಂಗ್ ಡಸಂಟ್ ಎಕ್ಸಿಸ್ಟ್ ಎಟ್ ಆಲ್. ಡೆತ್, ದೆರ್ ಇಸ್ ನೋ ಸಚ್ ಎ ಥಿಂಗ್ ಕಾಲ್ಡ್ ಡೆತ್. ಇಟ್ ಈಸ್ ಓನ್ಲಿ ಯುವರ್ ರಾಂಗ್ ಎವ್ಯಾಲ್ಯುವೇಷನ್, ರಾಂಗ್ ವೇ ಆಫ್ ಲುಕ್ಕಿಂಗ್, ರಾಂಗ್ ಅಸೆಸ್ಮೆಂಟ್ ಅಷ್ಟೇ. ಸೃಷ್ಟಿ ಹೇಳ್ತದೆ, ಜಗತ್ತಿನ ಸೃಷ್ಟಿ, ನಿನ್ನ ಸೃಷ್ಟಿ, ನಾಮರೂಪಗಳ ಸೃಷ್ಟಿ, ಪದಾರ್ಥಗಳ ಇವೆಲ್ಲವೂ ಸುಳ್ಳೆ, ಯಾವುದೂ ಸೃಷ್ಟಿ ಆಗಲಿಲ್ಲ. ಅಯ್ಯೋ ಅದೇನು? ಹೌದು, ಪ್ರತ್ಯಕ್ಷಂತು
ಏಕೆಂದರೆ ಉಪನಿಷತ್ತು ನೇರಾಗಿ ಹೇಳುತ್ತಾ ಇದೆ. ಛಾಂದೋಗ್ಯ ಉಪನಿಷತ್ತು ನೋಡಿ, ಸೃಷ್ಟಿಯನ್ನು ಹೇಳುವ ಉಪನಿಷತ್ತು ಛಾಂದೋಗ್ಯ ಹೇಳಿ ಆ ಸೃಷ್ಟಿಯಿಂದ ಬ್ರಹ್ಮದ ಐಕ್ಯವನ್ನೇ ಹೇಳುತ್ತಾ ಇದೆ ನೋಡಿ. ತತ್ ಸಾಮಾನ್ಯಾತ್ ತಾಸಾಂ ಅನ್ಯಾರ್ಥತ್ವಂ ಸಮನುಗಮ್ಯತೆ. ಸೃಷ್ಟಿ ವಾಕ್ಯಗಳ ಅರ್ಥ ಸೃಷ್ಟಿ ಅಲ್ಲ, ಸೃಷ್ಟಿ ವಾಕ್ಯಗಳ ಅರ್ಥ ಇನ್ನೇನೋ ಇದೆ. ಸೃಷ್ಟಿ ವಾಕ್ಯದಿಂದ ಸೃಷ್ಟಿ ಆಯಿತು ಎಂದು ಹೇಳುತ್ತಾ ಇಲ್ಲ. ಅಯ್ಯೋ ಹೌದಾ, ಹೌದು, ಸೃಷ್ಟಿಯಿಂದ ಸೃಷ್ಟಿ ಹೇಳ್ತಾನೇ ಇಲ್ಲ. ಸೃಷ್ಟಿ ಸುಮ್ಮನೆ ಹೇಳುವ ಬಗೆ ಅದೊಂದು ಪ್ರಕ್ರಿಯೆ ಮಾತ್ರ. ಅದರ ಅರ್ಥ ಸೃಷ್ಟಿ ಇಲ್ಲ ಎಂದೇ ಹೇಳುವುದು. ಅಯ್ಯೋ ಅಂದ್ರೇನು? ತಥಾಹಿ ತತ್ರೈತತ್ ಶೃಂಗಮುತ್ಪತಿತಂ ಸೌಮ್ಯ ವಿಜಾನೀಹಿ ನೇದಮಮೂಲಂ ಭವಿಷ್ಯತಿ ಇತ್ಯುಪನ್ಯಸ್ಯ ತುದರ್ಕೆ ಸತಃ ಏವ ಏಕಸ್ಯ ಜಗನ್ಮೂಲಸ್ಯ ವಿಜ್ಞೇಯತ್ವಂ ದರ್ಶಯತಿ. ಅಂದರೆ ಸೃಷ್ಟಿಯಲ್ಲಿ ಸೃಷ್ಟಿ ಹೇಳುತ್ತಾ ಇದರಿಂದ ತತ್ ಏತತ್ ಶೃಂಗಮುತ್ಪತಿತಂ ಸೌಮ್ಯ ವಿಜಾನೀಹಿ ತದ್ಮೂಲಂ. ಯಾವುದು ಸೃಷ್ಟಿ ಆಯಿತು ಎಂದು ಹೇಳ್ತೀವೋ, ಸೃಷ್ಟಿಯಿಂದ ಆ ಸೃಷ್ಟಿಗೆ ಕಾರಣವನ್ನು ನೋಡಪ್ಪ. ನಾನು ಸೃಷ್ಟಿ ಏಕೆ ಹೇಳಿದೆ, ಅದರ ಬುಡವನ್ನು ತಿಳ್ಕೋ, ಅದರ ಕಾರಣವನ್ನು ತಿಳ್ಕೋ. ಸೃಷ್ಟಿ ಎಂದು ಹೇಳಿದ್ದೇಕೆಂದರೆ ನಿಮ್ಮ ದೃಷ್ಟಿ ಕಾರಣ ಕಡೆಗೆ ಹೋಗಲಿ. ಅಲ್ಲಿ ನೋಡಿದ್ದರೆ ಕಾರ್ಯ ಎಂಬುದು ಇಲ್ಲವೇ ಇಲ್ಲ, ಅದು ಕಾರಣವೇ. ಕಾರ್ಯ ಎಂಬುದು ಉಂಟಾಯಿತು ಎಂದು ಹೇಳುತ್ತಾ ಇಲ್ಲ. ನೀವು ಕಾರ್ಯವೆಂದು ತಿಳ್ಕೊಂಡಿದ್ದು ಸರಿಯಾಗಿ ಗಮನಿಸು, ಅದು ಕಾರಣವೇ. ಯಾವುದು ಹುಟ್ಟಲೇ ಇಲ್ಲ, ಹುಟ್ಟಿದ್ದೆಂದು ನಿಮಗೊಂದು ತಪ್ಪು ತಿಳುವಳಿಕೆ ಆಯಿತು ಅಷ್ಟೇ. ಆದ್ದರಿಂದ ತತ್ರ ಏತತ್ ಶೃಂಗಂ ಉತ್ಪತಿತಂ ಸೌಮ್ಯ ವಿಜಾನೀಹಿ. ಈ ಕಾರ್ಯವೆಲ್ಲ ಯಾವದಿಂದ ಹುಟ್ಟಿತೋ ಅದನ್ನು ನೋಡು. ಕಾರಣ ಕಡೆಗೆ ನಿಮ್ಮ ದೃಷ್ಟಿಯನ್ನು ಎಳೆಯುವುದಕ್ಕೆ ಕಾರ್ಯ ಸೃಷ್ಟಿ ಎಂದು ಹೇಳಿದ್ದೇವೆ. ಸೃಷ್ಟಿ ಎಂಬುದು ಒಂದು ಪ್ರಕ್ರಿಯೆ. ಏತಕ್ಕೆ? ನಿಮ್ಮ ದೃಷ್ಟಿಯನ್ನು ಸ್ವರೂಪ ಕಡೆಗೆ ತಿರುಗಿಸುವುದಕ್ಕೆ ಪ್ರಕ್ರಿಯೆ ಅಷ್ಟೇ. ಸೃಷ್ಟಿಯನ್ನು ಹೇಳ್ತಾ ಇಲ್ಲ. ಸೃಷ್ಟಿಯ ತಾತ್ಪರ್ಯ, ಸೃಷ್ಟಿ ವಾಕ್ಯಗಳ ತಾತ್ಪರ್ಯ ಸೃಷ್ಟಿಯಲ್ಲಿಲ್ಲ, ಐಕ್ಯವನ್ನು ಹೇಳುವುದರಲ್ಲೇ, ಸ್ವತಃ ಸಿದ್ಧತವನ್ನು ಹೇಳುವುದರಲ್ಲೇ ಸೃಷ್ಟಿ ತಾತ್ಪರ್ಯ. ಸೃಷ್ಟಿ ತಾತ್ಪರ್ಯ ಸ್ವತಃ ಸಿದ್ಧವನ್ನು ಹೇಳುವುದರಲ್ಲೇ. ಉದರ್ಕೆ ಸತ ಏವ ಏಕಸ್ಯ ಜಗನ್ಮೂಲಸ್ಯ ವಿಜ್ಞೇಯತ್ವ. ಏಕೆಂದರೆ ಇದರ ನಂತರ ಮುಂದಿನ ವಾಕ್ಯದಲ್ಲಿ ಅದಕ್ಕಿಂತ ಬೇರೆ ಯಾವುದೂ ಹುಟ್ಟಲಿಲ್ಲ, ಇರುವುದೊಂದೇ ಬ್ರಹ್ಮ. ನೈದಮಮೂಲಂ ಏನು ಹೇಳ್ತದೆ? ಯಥೋ ವಾಯಿಮಾನಿ ಭೂತಾನಿ ಜಾಯಂತೆ ಏನ ಜಾತಾನಿ ಜೀವಂತಿ ಯತ್ ಪ್ರಯಂತ್ಯಭಿಸಂವಿಶಂತಿ ತದ್ವಿಜಿಜ್ಞಾಸಸ್ವ ತದ್ಬ್ರಹ್ಮೇತಿ. ಅಂದರೆ ಯಾರಿಂದ ಇವೆಲ್ಲ ಹುಟ್ಟುತ್ತವೋ ಅದನ್ನು ತಿಳ್ಕೋ, ಅದು ಬ್ರಹ್ಮ. ನೋಡಿ, ಹುಟ್ಟುತ್ತದೆ ಎನ್ನುವುದು ಪ್ರಕ್ರಿಯೆಯಾಗಿ ತಾನೇ ಹೇಳ್ತಾ ಇದೆ ನೋಡಿ. ಹುಟ್ಟಿದೆ ಎಂಬುದು ಪ್ರಕ್ರಿಯೆ. ಅದರಿಂದ ಯಾರಿಂದ ಎಲ್ಲಿಂದ ಅದು ಅಟೆನ್ಷನ್ ಇಡು, ಅದೇ ಇದ್ದು ಬಿಟ್ಟಿದೆ, ಇರುವುದೇ ಬ್ರಹ್ಮ. ಹೀಗೆ ಬ್ರಹ್ಮವನ್ನು ತಿಳಿಸುವುದಕ್ಕೆ ಸೃಷ್ಟಿ ಪ್ರಕ್ರಿಯೆನೇ ಹೊರತು ಸೃಷ್ಟಿ ಪ್ರಕ್ರಿಯೆಯಿಂದ ಸೃಷ್ಟಿ ಆಯಿತು ಎಂದು ಅರ್ಥ ಅಲ್ಲ. ಏಕೆಂದರೆ ಸೃಷ್ಟಿ ಆಗಲೇ ಇಲ್ಲ, ಆಯಿತು ಎಂದು ಏಕೆ ಹೇಳುವುದು? ಸೃಷ್ಟಿ ಆಗಲೇ ಇಲ್ಲವಲ್ಲ, మరి ಸೃಷ್ಟಿ ಹೇಳುವುದೇಕೆ? ಅದು ಸೃಷ್ಟಿಗೆ ಬೇರೆ ಅರ್ಥ, ಬೇರೆ ಪ್ರಯೋಜನ, ಅದು ನಿಜವಾಗಿ ಆಗಲೇ ಇಲ್ಲ. ಇತಿ ತದ್ ಬ್ರಹ್ಮೇತಿ ಏವಂ ಉತ್ಪತ್ತ್ಯಾದಿ ಶ್ರುತೀನಾಂ ಐಕಾತ್ಮ್ಯ ಅವಗಮ ಪರತ್ವಾತ್ ನಾನೇಕ ಶಕ್ತಿ ಯೋಗೋ ಬ್ರಹ್ಮಣಃ. ಅದರಿಂದ ಉತ್ಪತ್ತಿ ಮುಂತಾದ ಶ್ರುತಿಗಳೆಲ್ಲ, ಪ್ರಕ್ರಿಯೆಗಳೆಲ್ಲ ಅದ್ವಿತೀಯ ನಿರ್ವಿಶೇಷ ಬ್ರಹ್ಮ ಸ್ವತಃ ಸಿದ್ಧವು. ತಾನು ಸುಷುಪ್ತಿಯಲ್ಲಿ ಹೇಗಿದ್ದಾನೋ ಹಾಗೆ ಅದೇ. ಸುಷುಪ್ತಿಯಲ್ಲಿ ಎಲ್ಲ ನಾಮರೂಪಗಳ ದೃಷ್ಟಿಯನ್ನು ಬಿಟ್ಟು ಬಿಡಬೇಕು. ನಾಮರೂಪಗಳ ದೃಷ್ಟಿಯಿಂದ ನೋಡಿದ್ದರೆ ನಾನೊಬ್ಬ ಜೀವ ವ್ಯಕ್ತಿ ಅನಿಸುತ್ತದೆ. ನಾಮರೂಪಗಳ ದೃಷ್ಟಿ ಬಿಟ್ಟು ನೋಡು, ತಾನೇ ತಾನು ಅಷ್ಟೇ, ಅದ್ವಿತೀಯವೇ. ಇತಿ ಈ 52ನೇ ಅಂಶ ಮುಗಿದಿದೆ. ಇದು ಕೆಲವು ದಿವಸದಿಂದ ನಡೆಯುತ್ತಾ ಇತ್ತು, ಇವತ್ತು ಮುಗಿಸಿದ್ದೇವೆ. ಇಂದು ಇನ್ನೊಂದು ಅಂಶ ಹೇಳೋಣ. ಇನ್ನೊಂದು ಅಂಶ ಹೇಳಿಬಿಟ್ಟರೆ ಈಗ ಈ ಅದೇನು ನಾವು ಹೇಳುವ ವಿಷಯ ಬ್ರಹ್ಮಾತ್ಮ ಭಾವ ಕುರಿತು ವಿಷಯ ಆಗುತ್ತದೆ, ಮುಗಿಯುತ್ತದೆ. ಇದಾದ ನಂತರ ಬ್ರಹ್ಮಾತ್ಮ ಅನುಭವಕ್ಕೆ ಸಾಧನ ಅಂದರೆ ತತ್ವಮಸಿ ಮಹಾವಾಕ್ಯವನ್ನು, ಅಂದರೆ ಆ ಬ್ರಹ್ಮಜ್ಞಾನವನ್ನು ಪಡ್ಕೊಳ್ಳುವುದಕ್ಕೆ ಸಾಧನವೇನು? ಶ್ರವಣ ಮನನ ನಿಧ್ಯಾಸನಗಳು, ತ್ವಂಪದಾರ್ಥ, ತತ್ಪದಾರ್ಥ, ಐಕ್ಯ, ನಿಜವಾದ ಬ್ರಹ್ಮಜ್ಞಾನ ನೇರಾಗಿ ಪಡ್ಕೊಳ್ಳುವುದು ಹೇಗೆ ಅದನ್ನು ಹೇಳ್ತೀವಿ. ಇದು ಒಂದಿದೆ, ಇನ್ನೊಂದು ಅಂಶ ಇದೆ. ಇದಕ್ಕೆ 1.5 ಪೇಜ್ 2 ಪೇಜಸ್ ಇವೆ. ಇದು ಒಂದು 2-3 ಕ್ಲಾಸ್ ಆಗಬಹುದು.
ಎಷ್ಟಾಗ್ತದೆ ನೋಡೋಣ. ಇದರಾದ ನಂತರ ಬ್ರಹ್ಮಾತ್ಮಾನುಭವ ಸಾಧನ ಶುರುವಾಗ್ತದೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ ತತ್ಸತ್. ಆಯಿತಾ? ಓಂ.